ಹಾಗೆ ಗ್ಲಾಸು ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಉಪಯೋಗಿಸ್ಬೇಕು ಗ್ಲಾಸ್ ಉಪಯೋಗಿಸೋದ್ರಿಂದ ಏನು ಅನುಕೂಲ ಇದೆ ರೈತರಿಗೆ, ಎಷ್ಟು ಉಳಿತಾಯ ಮಾಡ್ಬೋದು, ಮತ್ತೆ ಒಂದೇ ಸಮ ನಾರು ಅಂಟಬೇಕಾದ್ರೆ ಚೆನ್ನಾಗಿ ಗ್ರೋ ಆಗ್ಬೇಕಾದ್ರೆ ಈ ಗ್ಲಾಸ್ ಯಾಕೆ ಉಪಯೋಗಿಸ್ಬೇಕು, ಇದು ಉಪಯೋಗಿಸೋದ್ರಿಂದ ಏನು ಅನುಕೂಲ, ಯಾವ ತರ ಉಪಯೋಗಿಸ್ಬೇಕು ಎಲ್ಲ ವಿಚಾರನ ಇವತ್ತು ಕೂಲಂಕುಷವಾಗಿ ನಮ್ಮ ಬಾಬು ಅವರು ತಿಳಿಸ್ಕೊಡ್ತಾರೆ. MMB ಬಯೋ ಅಗ್ರಿ ಅನ್ನೋ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ. ನಮ್ಗೆ ಈ ತೋಟದಲ್ಲಿ ಯಾವ ತರ ವಾತಾವರಣ ಇರುತ್ತೋ ಆ ತೋಟದಲ್ಲಿ ಇಟ್ಬಿಡ್ಬೇಕು ಸರ್. ಓಕೆ. ಬೆಳಗ್ಗೆ ತಗೊಂಬಂದು ಇಟ್ಬಿಟ್ಟು ಗೇರ್ 1 200 ಲೀಟರ್ ನೀರಿಗೆ 2 ಲೀಟರ್ ಗೇರ್ 1 2 ರಿಂದ 3 ಲೀಟರ್ ಗಿಡ ಉಪಚಾರ ಮಾಡಿ ಚೆನ್ನಾಗಿ ನೆನೆಸ್ಬೇಕು ರೇಟು. ನೆನೆಸ್ಬಿಟ್ಟು ಬಿಸಿಲು ಕಡಿಮೆ ಆದಾಗ 3 ಗಂಟೆ 4 ಗಂಟೆ ಸಮಯದಲ್ಲಿ ಸಂಜೆ ಕ್ಲೀನಾಗಿ ನಾಟಿ ಮಾಡಿಬಿಟ್ಟು ಗಿಡನ ಮಾರನೇ ದಿನನೇ ಅದಕ್ಕೆ ದಾಯಿ ನೀರು ಕೊಟ್ಬಿಟ್ಟು ಗ್ಲಾಸ್ ಹಾಕ್ಬಿಡ್ಬೇಕು ಸರ್. ಓಕೆ. ನಮಸ್ತೆ ರೈತ ಬಾಂಧವರೇ, ಇವತ್ತು ನಿಮ್ಗೆ ನಮ್ಮ ಯೂಟ್ಯೂಬ್ ಮುಖಾಂತರ ಇವತ್ತು ನಿಮ್ಗೆ ಹೊಸ ವಿಚಾರ ಒಂದು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ ಇಂದ ಈ ಗ್ಲಾಸ್ ಉಪಯೋಗಿಸ್ತಾ ಇದ್ದಾರೆ ಟೊಮೆಟೊಗೆ ಬಾಬು ಅಂತ ಸೋರನ್ಸಿ ಬಾಬು ರೆಡ್ಡಿ ಅಂತ, ಮತ್ತೆ ನಮ್ಮ MMB ಪ್ರಾಡಕ್ಟ್ ಇವರು ಸತತ 4-5 ವರ್ಷದಿಂದ 6 ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ ಇವರು. ಹಾಗೆ ಗ್ಲಾಸು ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಉಪಯೋಗಿಸ್ಬೇಕು ಗ್ಲಾಸ್ ಉಪಯೋಗಿಸೋದ್ರಿಂದ ಏನು ಅನುಕೂಲ ಇದೆ ರೈತರಿಗೆ, ಎಷ್ಟು ಉಳಿತಾಯ ಮಾಡ್ಬೋದು, ಮತ್ತೆ ಒಂದೇ ಸಮ ನಾರು ಅಂಟಬೇಕಾದ್ರೆ ಚೆನ್ನಾಗಿ ಗ್ರೋ ಆಗ್ಬೇಕಾದ್ರೆ ಈ ಗ್ಲಾಸ್ ಯಾಕೆ ಉಪಯೋಗಿಸ್ಬೇಕು, ಇದು ಉಪಯೋಗಿಸೋದ್ರಿಂದ ಏನು ಅನುಕೂಲ, ಯಾವ ತರ ಉಪಯೋಗಿಸ್ಬೇಕು ಎಲ್ಲ ವಿಚಾರನ ಇವತ್ತು ಕೂಲಂಕುಷವಾಗಿ ನಮ್ಮ ಬಾಬು ಅವರು ತಿಳಿಸ್ಕೊಡ್ತಾರೆ. ಇದು ಬೆಂಗಳೂರು ಡಿಸ್ಟಿಕ್ಕು ಸೋರನ್ಸಿ ಅಂತ ವರ್ತೂರ್ ಪಕ್ಕದಲ್ಲಿ ಬರುತ್ತೆ ಇದು. ಸರ್ ಈಗ ಯಾವುದು ಸರ್ ಟೊಮಾಟೊ ತಂದಿರೋದು? ಸರ್ ಇದು ಟೊಮಾಟೊ ಅಂಬರೀಷ್ ಸರ್. ಅಂಬರೀಷಾ? ಓಕೆ. 28 ದಿನ ಗಿಡ ಇದು. ನಾವು ಫಸ್ಟ್ ತಗೊಂಡ್ ಬಂದ್ಬಿಟ್ಟು ಬೆಳಗ್ಗೆ ಓಪನ್ ಫೀಲ್ಡ್ ಅಲ್ಲಿ ಇಟ್ಬಿಟ್ಟು ಓಪನ್ ಫೀಲ್ಡ್ ಅಲ್ಲಿ ಬಿಸಿಲಲ್ಲಿ ಇಟ್ಬಿಡ್ತೀವಿ ಸರ್. ಓಕೆ. ಯಾಕಂದ್ರೆ ಅಲ್ಲಿ ನರ್ಸರಿಯಲ್ಲಿ ಒಂದು ವಾತಾವರಣ ಸೆಟ್ ಆಗಿರುತ್ತೆ. ನಾವು ಡೈರೆಕ್ಟ್ ಆಗಿ ತಗೊಂಡ್ಬಂದ್ ತೋಟದಲ್ಲಿ ನೆಟ್ಬಿಟ್ರೆ ಏನಾಗುತ್ತೆ, ಅದು ನಾರು ಕಟ್ ಬಂದಿರಲ್ಲ ಸರ್. ಕಟ್ ಬಂದಿರೋದಿಲ್ಲ. ಓಕೆ. ನಮ್ಮ ಇದಕ್ಕೆ ಸೆಟ್ ಆಗ್ಬೇಕು ಸರ್, ನಮ್ ವಾತಾವರಣ ಸೆಟ್ ಆಗ್ಬೇಕು. ತಗೊಂಡ್ ಬಂದು ಯಾವ ತೋಟದಲ್ಲಿ ನೆಡ್ತೀವಿ ಆ ತೋಟದಲ್ಲಿ ಇಟ್ಬಿಟ್ಟು ಗೇರ್ 1 200 ಲೀಟರ್ಗೆ 3 ಲೀಟರ್ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಬಿಡ್ತೀವಿ ಸರ್. ಟ್ರೈನ್ ಅದ್ ಬಿಡ್ತೀವಿ ಬೆಳಗ್ಗೆನೆ ಚೆನ್ನಾಗಿ ನೆನೆಸ್ಬಿಡ್ತೀವಿ ಗಿಡನ. ನೆನೆಸಾದ್ಮೇಲೆ ಸಂಜೆ 3 ರಿಂದ 4 ಗಂಟೆ ಮೇಲೆ ನಾಟಿ ಮಾಡ್ತೀವಿ. ಒಂದ್ ಗಿಡನೂ ಹೋಗಲ್ಲ ಸರ್, ಸಾಯೋದಿಲ್ಲ. ಫಸ್ಟ್ ನೀವು ಟ್ರೀಟ್ಮೆಂಟ್ ಮಾಡ್ಬಿಡ್ತೀರಾ? ಗೇರ್ 1 ಟ್ರೀಟ್ಮೆಂಟ್ ಮಾಡ್ಬಿಡ್ತೀವಿ ಸರ್. ಪ್ಲಾಂಟ್ ಟ್ರೀಟ್ಮೆಂಟ್ ಮಾಡ್ಬಿಡ್ತೀರಾ. ಹೊಸ ಬೇರ್ ಬರುತ್ತೆ ಸರ್. ನಾವು ನಾಟಿ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಹೊಸ ಬೇರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಬ್ಯಾಚ್ ನಾಟಿ ಮಾಡಿದೆ, ಎಷ್ಟು ದಿನ ಆಗಿದೆ ಇದು? ಒಂದು ಬ್ಯಾಚ್ ನಾಟಿ ಮಾಡಿದ್ವಿ ಸರ್, 15 ದಿನ ಆಗಿದೆ ಸರ್. ಇದಕ್ಕೆ ಗೇರ್ 1 ಕೊಟ್ಟಿದ್ದೀರಾ? ಇದು ಹಾ ಸರ್, ಗೇರ್ 1 ಕೊಟ್ಟಿದ್ದೀವಿ ನೋಡಿ. ಇದು ಕೊಟ್ಟಿದ್ದೀರಾ ಈಗ? ಇದಕ್ಕೆ ಗೇರ್ 1 ಕೊಟ್ಟು ಮತ್ತೆ ರಿಚ್ ಇಲ್ಡು ಗೇರ್ 1 ಟ್ರಿಪಲ್ ಕೊಟ್ಟಿದ್ದೀವಿ. 15 ದಿನ ಗಿಡ ಸರ್ ಇದು. 15 ದಿನ ಗ್ಲಾಸಸ್ ಹಾಕಿದ್ದೀರಾ ಅಲ್ವಾ? ಗ್ಲಾಸ್ ಕೊಟ್ಟಿದ್ದೀವಿ ನೋಡಿ, ಎಲ್ಲ ಗ್ಲಾಸ್ ಹಾಕಿದ್ದಾರೆ. ಗ್ಲಾಸ್ ಹಾಕಿ ಚೆನ್ನಾಗಿ ಅಂಟ್ಕೊಂಡಿದೆ ಸರ್. ಆಮೇಲೆ ಬನ್ನಿ ಇಲ್ಲಿ ತೋರಿಸಿ ಸರ್. ಇದು ನೋಡಿ, ಸ್ಟೆಮ್ ನೋಡಿ ಕೆಳಗಡೆ ಕಿತ್ಕೊಂಡಿದೆ ಅಲ್ವಾ? 1 2 3 4 5 ಶೂಟ್ ಸ್ಟಾರ್ಟ್ ಆಗಿದೆ. ಶೂಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ಇದ್ರಲ್ಲೂ ಅಷ್ಟೇ ಶೂಟು ನೋಡಿ, ಕೆಳಗಡೆನೂ ಬರ್ತಾ ಇದೆ, ಮಣ್ಣಲ್ಲೇ ಶೂಟ್ ಬರ್ತಾ ಇದೆ. ಮತ್ತೆ ಇದು ಗ್ಲಾಸು ಎಷ್ಟು ದಿನಕ್ಕೆ ನೀವು ಹಾಕ್ತೀರಾ ನಾಟಿ ಮಾಡಿದ್ಮೇಲೆ? ಸರ್ ಸಂಜೆ ನಾಟಿ ಮಾಡ್ತೀವಿ ಸರ್. ಸಂಜೆ ನಾಟಿ ಮಾಡಿ ನೆಕ್ಸ್ಟ್ ಡೇನೆ ಅದಕ್ಕೆ ಸ್ವಲ್ಪ ನೀರು ಟ್ರಿಂಚ್ ಮಾಡ್ಬಿಡ್ತೀವಿ. ನೀರು ದಾಯ ನೀರು ಅಂತಾರಲ್ಲ, ಟ್ರಿಂಚ್ ಮಾಡಿ ಅದೇ ತಾವಕ್ಕೆ ನೆಕ್ಸ್ಟ್ ಡೇನೆ ಹಾಕೊಂಡು ಗ್ಲಾಸ್ ಹಿಂಗ್ ಹಾಕ್ತೀರಾ ನೀವು? ಸೀದಾ ಹಿಂಗ್ ತಗೊಂಡೋಗಿ ನೋಡಿ, ಈ ಗ್ಲಾಸು ಓಪನ್ ಗ್ಲಾಸ್ ಸಿಗುತ್ತೆ ಸರ್. ಓಪನ್ ಗ್ಲಾಸು ನೋಡಿ, 2 ಕಡೆದು ಓಪನ್ ಇರುತ್ತೆ. ಇದನ್ನ ಈ ತರ ಹಾಕ್ತೀರಾ ನೀವು? ಚಿಕ್ಕ ಗಿಡದಲ್ಲಿ ಗೊತ್ತಾಗುತ್ತೆ ಸರ್. ಅಲ್ಲಿ ನೋಡ್ಸೋಣ, ಚಿಕ್ಕ ಗಿಡ ಒಂದು ಫ್ಲಾಟ್ ಇದೆ, ಅದು ಗ್ಲಾಸ್ ಹಾಕ್ತೀರಾ. ಗ್ಲಾಸ್ ಹಾಕೋದ್ರಿಂದ ಏನು ಅನುಕೂಲ ನಿಮ್ಗೆ? ಗ್ಲಾಸ್ ಹಾಕೋದ್ರಿಂದ ಸರ್
ಇಲ್ಲಿ ನೋಡಿ ಪೇಪರ್ ಬಿಸಿಲಲ್ಲಿ ತುಂಬಾ ಹೀಟ್ ಬರುತ್ತೆ sir. ಇಲ್ಲಿ ಇಟ್ಟರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಬಿಸಿ ಇದೆ, ಬಿಸಿ ಇದೆ, ಗ್ಲಾಸ್ ಒಳಗಡೆ ಬೆಳ್ಳಿಟ್ರೆ ತಣ್ಣಗಿರುತ್ತೆ. ಅದೇನಾಗುತ್ತೆ ಅಂದ್ರೆ ಬೇರು ಒಳಗಡೆ ಇರುತ್ತೆ, ಗಿಡದ ಕಾಂಡ ಮೇಲಿರುತ್ತೆ. ನಾವು ನಾಟಿ ಮಾಡಿದಾಗ ಗೊತ್ತಾಗಲ್ಲ ಸರ್ ಅದ್ರ ಎಫೆಕ್ಟ್. ಓಕೆ. ನಾಟಿ ಮಾಡಿದ 5-6 ದಿನಕ್ಕೆ ಏನಾಗುತ್ತೆ, ಮಧ್ಯದಲ್ಲಿ ಒಣಗೋಗುತ್ತೆ ಸ್ಟೆಮ್ ಒಣಗೋಗುತ್ತೆ. ಆ ಸ್ಟೆಮ್ ಏನ್ ಒಣಗುತ್ತೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಪೇಪರ್ ತುಂಬಾ ಹೀಟ್ ಬರುತ್ತೆ ಸರ್. ಆ ಹೀಟು ಆ ಸ್ಟೆಮ್ ತಾಕಿದಾಗ ಮಧ್ಯದಲ್ಲಿ ಅದು ಸುಟ್ಟಂಗ ಆಗ್ಬಿಟ್ಟು ಕಟ್ ಆಗ್ಬಿಡುತ್ತೆ ಸರ್. 5-6 ದಿನದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ರ ರಿಸಲ್ಟ್. ಈಗ ಸರ್ ಈ ಕಡೆ ಬನ್ನಿ. ಗಿಡ ಒಂದೇ ಲೈನ್ ಒಂದೇ ಹೈಟ್ ಇದೆ ಅಲ್ವಾ? ಹಾ ಸರ್, ಒಂದೇ ಹೈಟ್ ಇದೆ ಸರ್. ಪ್ರತಿಯೊಂದು ಒಂದೇ ಹೈಟ್ ಬಂದಿದೆಯಲ್ಲ, ಮತ್ತೆ ಇದು ದಪ್ಪ ಬಂದಿದೆ ಬುಡ ನೋಡಿ. ಅದ್ ಕಾರಣ ಏನಂದ್ರೆ ಸರ್, ಲಾಸ್ಟ್ 4 ದಿನ ಹಿಂದೆ ನಾವು ಗೇರ್ 1 ಮತ್ತೆ ರಿಚಿಲ್ಡ್ ಡ್ರಿಪ್ ಅಲ್ಲಿ ಕೊಟ್ಟಿದ್ದೀರಾ. ಬೆಳಗ್ಗೆ ಗೇರ್ 1 ರಿಚಿಲ್ಡ್ ಡ್ರಿಪ್ ಅಲ್ಲಿ ಕೊಟ್ವಿ, ಸಂಜೆ ಅಂಟರು ಸುಪ್ರೀಂ ಸ್ಪ್ರೇ ಮಾಡಿದೆ ಸರ್ ಸಂಜೆ. ಹಾ, ಒಂದ್ ದಿನಕ್ಕೆ ಕ್ಲೀನ್ ಆಗಿ ಒಂದೇ ತರ ಕ್ಲಾರಿಟಿ ನೋಡಿ. ಸುಳಿ ಹೆಂಗಿದೆ, ಕ್ಲಾರಿಟಿ ಪ್ರತಿಯೊಂದು ಸುಳಿ ಎಲ್ಲ ಓಪನ್ ಆಗಿದೆ ಸರ್. ಪ್ರತಿಯೊಂದು ಸುಳಿನೂ ಓಪನ್ ಇದೆ, ಚೆನ್ನಾಗಿದೆ ಸರ್ ಅಲ್ವಾ? ಕ್ಲೀನ್ ಆಗಿ ಓಪನ್ ಆಗಿದೆ. ಮತ್ತೆ ಇದು ದಪ್ಪನೂ ಬಂದಿದೆ ನಿಮ್ಗೆ. ಹಾ, ಸ್ಟೆಮ್ ಗೊತ್ತಾಗುತ್ತೆ ನೋಡಿ ಸರ್, ದಪ್ಪ ಇದೆ ನೋಡಿ. ಕೆಲವೆಲ್ಲನೂ ಬೆಳೆದ್ ಬಿಡುತ್ತೆ ಗಿಡ, ಇದು ಬೆಳೆದಿಲ್ಲ ಸರ್, ತಳದಿಂದಾನೇ ಶೂಟ್ ಬರ್ತಾ ಇದೆ ಸರ್. ಹೌದು ನೋಡಿ, ಗೆಣ್ಣಿಗೆ ಅರ್ಧ ಇಂಚು ಅಲ್ವಾ? ಹಾ ಸರ್, ನೋಡಿ ಅರ್ಧ ಇಂಚ್ ಇದೆ ನೋಡಿ. ತುಂಬಾ ಬೆಳೆಯ ಸರ್ ಅದು ಗಿಡ, ಅದು ಲಾಕ್ ಬರ್ತಾನೆ ಇರುತ್ತೆ ನೋಡಿ. ಅರ್ಧ ಇಂಚ್ಗೆ ಬಂದಿದೆ, ಇಂಟರ್ನೋಡ್ಸ್ ಹತ್ರ ಬಂದಿದೆ. ಈಗ start ಆಗಿದೆ. ಗಿಡ ತುಂಬಾ ಬೆಳೆಯಲ್ಲ ನೋಡಿ. ಶೂಟ್ 1 2 3 4 5 ಎಲ್ಲ ಶೂಟ್ ಕಿತ್ಕೊಳ್ತಾ ಇದೆ, ಬರ್ತಾ ಇದೆ ಸರ್ ಅಲ್ವಾ? ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ಗಿಡ ನಾಟಿ ಮಾಡಿದಾಗ ಬೇಸಿಗೆಯಲ್ಲಿ ಒಂದ್ ಗಿಡನು ಸಾಯೋದಿಲ್ಲ. ಓಕೆ. ಮತ್ತೆ ರೂಟ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ, ಓಕೆ. ಮತ್ತೆ ಶೂಟ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ, ಸ್ಟೆಮ್ಮು ದಪ್ಪ ಬರುತ್ತೆ. ಒನ್ಸ್ ಎ ಟೈಮು ಕ್ಲೀನ್ ಆಗಿ ನಾಟಿ ಮಾಡಿ ಬೆಳೆ ತೆಗಿಬಹುದು ಸರ್. ಬೇಸಿಗೆನಲ್ಲಿ ಟೊಮೊಟೊ ಅಂದ್ರೆ ಗಿಡ ಅಂಟಿಸೋದೇ ಇರೋ ಸರ್ ಮೈನ್. ಹೌದು. ಗಿಡ ಅಂಟಿದೆ ಅಂದ್ರೆ ನಾವು 80% ಬೆಳೆ ಆದಂಗೆ ಸರ್. ಸರಿ, ಓಕೆ. ಈಗ ನೀವು ಎಷ್ಟು ಎಕರೆ ಮಾಡಿದ್ದೀರಾ? ಇವಾಗ ಒಂದು ಬ್ಯಾಚು 2.5 ಎಕರೆ ಮಾಡಿ ಸರ್. 2ನೇ ಬ್ಯಾಚು ಇನ್ನೂ 5 ಎಕರೆ ಆಗಿದೆ ಸರ್. 5 ಎಕರೆ. ಇನ್ನು ನೆಕ್ಸ್ಟ್ ಎಷ್ಟು ಎಕರೆ? ನೆಕ್ಸ್ಟ್ ಇನ್ನೊಂದು 3 ಎಕರೆ ರೆಡಿ ಮಾಡ್ತಾ ಇದ್ದೀವಿ. 8 ಎಕರೆ ಮಾಡ್ತೀವಿ. 8 ಎಕರೆ ಮಾಡ್ತೀವಿ ಟೋಟಲ್. 8 ಎಕರೆ ಟೊಮೊಟೊ ಮಾಡ್ತೀವಿ. 3 ಬ್ಯಾಚ್ 8 ಎಕರೆ ಮಾಡ್ತೀವಿ. ಈಗ ಈ ಸೀಸನ್ ಯಾವಾಗ್ಲೂ ಹಾಕ್ತಿರಲ್ವಾ ಟೊಮೊಟೊ? ಈ ಸೀಸನ್ಗೆ ನಾವು ಯಾವಾಗ್ಲೂ ಹಾಕ್ತೀವಿ ಸರ್. ರೈತ ಬಾಂಧವ್ರೆ, ಈ ಗ್ಲಾಸ್ ನ ಪ್ರತಿಯೊಬ್ರು ಉಪಯೋಗಿಸ್ಕೊಳ್ಳಿ. ನೀವು ಎಲ್ಲಿ ತಂದ್ರಿ ಈ ಗ್ಲಾಸ್? ಹೊಸಕೋಟೆಯಲ್ಲಿ ತಂದಿದ್ದು ಸರ್, ಫ್ಯಾಕ್ಟ್ರಿಯಲ್ಲಿ. ಓಕೆ. ಏನ್ ಕಾಸ್ಟ್ ಬರುತ್ತೆ ಇದು ಸರ್? ಬೇರೆ ಕಡೆ ಪರ್ಚೇಸ್ ಮಾಡ್ಬೇಕಾದ್ರೆ ಅವರು 60 ಪೈಸೆ ತಗೊಳ್ತಾರೆ. ಓಕೆ, ಒಂದು ಗ್ಲಾಸ್ಗೆ. ಒಂದು ಗ್ಲಾಸ್ಗೆ. ಓಕೆ. ಫ್ಯಾಕ್ಟ್ರಿಯಲ್ಲೇ ತಗೊಂಡ್ರೆ ಅವರು 48ರಿಂದ 50 ಪೈಸೆ ಒಳಗಡೆ ಕೊಡ್ತಾರೆ ಸರ್. ಕೊಡ್ತಾರೆ, ರೈತರಿಗೆ ಕೊಡ್ತಾರೆ. ಸರಿ, ಓಕೆ. ಈಗ ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಈಗ ನಾಟಿ ಮಾಡಿ 14 ದಿನ ಆಗಿದೆ ಸರ್. 14 ದಿನ. ತೋರಿಸಿ ಅಷ್ಟು ದೂರ ನೋಡಿ. ಎಲ್ಲ ಒಂದೇ ಇಟ್ಟಿದೆ, ಎಲ್ಲ ಶೂಟ್ ಬರ್ತಾ ಇದೆ, ಎಲ್ಲ ಒಂದೇ ಇದೆ. ಇದಕ್ಕೆ ಗೇರ್ 1 ಕೊಟ್ಟಿದ್ದೀರಾ? ಹಾ, ಗೇರ್ 1 ರಿಚಿಲ್ಡ್ 2 ಕೊಟ್ಟಿದ್ದೀರಾ. ಮತ್ತೆ ಸುಪ್ರೀಂ ಸ್ಪ್ರೇ ಮಾಡಿದ್ದೀರಾ? ಸುಪ್ರೀಮು ಅಂಟರ್ 2 ಸ್ಪ್ರೇ ಮಾಡಿದ್ವಿ. ಓಕೆ, ಓಕೆನಾ? ಮತ್ತೆ ಈಗ ಹೊಸದಾಗಿ ನಾಟಿ ಮಾಡ್ತಾ ಇದ್ದೀರಲ್ವಾ? ಹಾ, ಅದು 4 ದಿನ ಆಗಿದೆ ಸರ್. ಅದು ಗ್ಲಾಸ್ ಹಾಕಿದ್ದೀರಾ ಅದಕ್ಕೆ? ಹಾ, ಗ್ಲಾಸ್ ಹಾಕಿದೆ. ಅದೇ ಈಗ ಇದು ನಾಟಿ ಮಾಡಿದ್ದೀರಲ್ವಾ? ಹಾ ಸರ್. ನಾಟಿ ಮಾಡಕ್ ಮೊದಲು ನೀರು ಯಾವ ತರ ಕೊಟ್ರಿ ಹೇಳಿ? ನಾಟಿ ಮಾಡಕ್ ಮುಂಚೆ ನಾವು ಬೆಡ್ ಎತ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಫುಲ್ ಬೆಡ್ ನೆನೆಸ್ಬಿಡ್ಬೇಕು ಸರ್. ಓಕೆ. ಫುಲ್ ಬೆಡ್ ನೆನೆಸ್ಬೇಕಾಗುತ್ತೆ. 1-2 ದಿನ ನೀರ್ ಬಿಡ್ಬೇಕು ಸರ್. ಚೆನ್ನಾಗಿ ಬೆಡ್ ನೆನೆದ್ಬಿಟ್ರೆ ಓಕೆ, ಅದು ಚೆನ್ನಾಗಿ ತೇವಾಂಶ ಹಂಗೆ ಒಂದು ವಾರ 10 ದಿನ ಇರುತ್ತೆ ಸರ್. ಓಕೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, 3 ಗಂಟೆಗೆ ಗಿಡ ನಾಟಿ ಮಾಡ್ಬಿಟ್ಟು ನೆಕ್ಸ್ಟ್ ಡೇನೆ ಅದಕ್ಕೆ ದಾಯದ ನೀರ ಕೊಟ್ಬಿಟ್ಟು. ದಾಯದ ನೀರ್ ಅಂದ್ರೆ ಹೆಂಗ್ ಕೊಡ್ತೀರಾ ನೀವು? ಒಂದು ಗ್ಲಾಸ್ ಅಲ್ಲಿ ಒಂದು 100 ml ನೀರು ಗಿಡಕ್ಕೆ ಒಯ್ದ್ರೆ ಸಾಕು. ಒಯ್ದ್ಬಿಟ್ಟು ಆಮೇಲೆ ಗ್ಲಾಸ್ ತಗೊಂಡು ಹಂಗೆ ಗ್ಲಾಸ್ ಹಾಕು. ಯಾವ ತರ ಹಾಕ್ತೀರಾ ಗ್ಲಾಸ್? ಗ್ಲಾಸ್ ತಗೊಂಡ್ಬಂದು ನೋಡಿ, ಹಿಂಗ್ ಹಾಕ್ಬಿಟ್ಟು ಹಿಂಗೆ ನೋಡಿ ಸರ್, ತೋರಿಸ್ತೀನಿ. ದಾಯ ನೀರ ಕೊಡ್ತೀವಲ್ಲ, ಕ್ಲೀನಾಗಿ ಗಿಡದೊಳಗಡೆ ಓಪನ್ ಇರುತ್ತೆ ಗ್ಲಾಸ್. ಕ್ಲೀನಾಗಿ ಒಳಗೋಗ್ಬಿಟ್ಟು ಜಸ್ಟ್ ಅದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ. ಪ್ರೆಸ್ ಮಾಡಿದ್ರೆ ಒಂದು ಇಂಚ್ ಹೋಗುತ್ತಾ? ಎಲ್ಲೂ ಬೇರೆ ಕಡೆ ಹೋಗಲ್ಲ ಸರ್ ಗ್ಲಾಸ್. ಓಕೆ. ಗ್ಲಾಸ್ ಹಾಕೋದ್ರಿಂದ ಏನು ಪ್ರಯೋಜನ ಅಂದ್ರೆ, ನೋಡಿ ಸರ್, ಪೇಪರ್ ಹಾಕಿದೀವಲ್ಲ, ಓಕೆ, ಬಿಸಿಲು 12 ಗಂಟೆ 1 ಗಂಟೆ ಫುಲ್ ಹೀಟ್ ಬರುತ್ತೆ ಸರ್. ಕ್ರಿಯೇಟ್ ಆಗುತ್ತೆ. ಹೀಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅದು ಗಿಡಕ್ಕೆ ಬಿಸಿಲು ತಾಕುತ್ತೆ ಸರ್. ಅದು ತಾಕದಾಗ ಏನಾಗುತ್ತೆ, ನಾವು ಗ್ಲಾಸ್ ಹಾಕಿದಾಗ ನೀರ್ ಕೊಟ್ಟಾಗ ಅರ್ಧ ಗ್ಲಾಸ್ಗೆ ಅದಕ್ಕೆ ತೇವಾಂಶ ಹಾಗೆ ಹಿಡ್ದಿರುತ್ತೆ ಅದು ನೀರು.
ತೇವಾಂಶ ಹಿಡಿದಿಟ್ಟಾಗ ಇದ್ರ ಆಚೆ ಕಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೀಟ್ ಇರುತ್ತೆ. ಓಕೆ ಒಳಗಡೆ ನಮ್ಗೆ 10 ಡಿಗ್ರಿ ಕಮ್ಮಿ ಇರುತ್ತೆ, 35 ಡಿಗ್ರಿ ಇದ್ರೆ ಒಳಗಡೆ 25 ಒಳಗಡೆ ಇರುತ್ತೆ ಟೆಂಪರೇಚರ್. ಅವಾಗ ಗಿಡ ಅಂಟ್ಕೊಳಕ್ಕೆ ಚೆನ್ನಾಗಿ ಅನುಕೂಲ ಮಾಡ್ಕೊಡುತ್ತೆ. ಒಂದ್ ಲೈನ್ ಹಿಡೀರಿ ಇದನ್ನು. ಈಗ 4 ದಿನ ಆದ್ರೂ ಒಂದು ಗಿಡನೂ ಹೋಗ್ಲಿಲ್ಲ. ಗಿಡ ಹೋಗಲ್ಲ ಸರ್, ಗ್ಲಾಸ್ ಹಾಕಿ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿ ಗಿಡ ಹೋಗೋ ಚಾನ್ಸೇ ಇಲ್ಲ. ಗೊತ್ತಾಗುತ್ತೆ 4 ದಿನ ಗಿಡ ಹೊಸ ಸುಳಿ ಬಂದಿದೆ ನೋಡಿ, ಸ್ಟಾರ್ಟ್ ಆಗಿದೆ ಸುಳಿ, ಹೊಸ ಸುಳಿ ಸ್ಟಾರ್ಟ್ ಆಗಿದೆ. ನಾವು ಗೇರ್ 1 ಕೊಡ್ತೀವಲ್ಲ, ನಿಮ್ಗೆ ನಾರಲ್ಲೇ ಕೊಡ್ತೀರಾ ನೀವು ಗೇರ್ 1 ಕೊಟ್ಟಿದ ತಕ್ಷಣ ಹೊಸ ಬೇರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಒಂದು ಗಿಡ ಹೋಗಿಲ್ಲ ನೋಡಿ, ಒಂದು ಗಿಡನೂ ಹೋಗ್ಲಿಲ್ಲ ಅಲ್ವಾ? 4 ದಿನ ಆಯ್ತು ನಾಟಿ ಮಾಡಿ, ಒಂದು ಗಿಡನೂ ಹೋಗಿಲ್ಲ. ಓಕೆ, ಹಂಗೆ ಗ್ಲಾಸ್ ಯಾವ್ದಾದ್ರು ಇರೋದು ಒಂದು ಗಿಡ ತೋರಿಸಿ ನೋಡಿ. ಇದ್ರಲ್ಲಿ ಗ್ಲಾಸ್ ಇಲ್ಲ, ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಸರ್. ನೋಡಿ, ಇಲ್ಲಿ ಬನ್ನಿ ಸರ್, ಇಲ್ಲಿ ಗೊತ್ತಾಗುತ್ತೆ ನೋಡಿ ಸರ್. ಇದಕ್ಕೆ ಗ್ಲಾಸ್ ಆದ ಗಾಳಿಗೇನೋ ಹೋಗ್ಬಿಟ್ಟಿದೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಸರ್. ಎಲೆ ಒಣಗ್ತಾ ಇದೆ, ಮತ್ತೆ ಸ್ಟೆಮ್ ಬೆಳವಣಿಗೆ ಇಲ್ಲ, ಸ್ವಲ್ಪ ಡ್ರೈ ಆಗಿದೆ ನೋಡಿ ಸರ್ ಸ್ಟೆಮ್. ಹೌದು ಹೌದು ನೋಡಿ ಡ್ರೈ ಆಗಿದೆ. ಆಮೇಲೆ ಕೆಳಗಡೆ ಎಲೆ ನೋಡಿ, ಇಲ್ಲಿ ಎಲೆ 2 ಎಲೆ ಬರುತ್ತೆ, ಎಲೆ ಅದು ಒಣಕೊಂತ ಇದೆ ನೋಡಿ ಸರ್. ಇದು ಒಣಗಿದೆಯಲ್ಲ, ಅದು ಒಣಗೋದಕ್ಕೆ ಏನಂದ್ರೆ ಈ ಬಿಸಿಗೆ, ಈ ಪೇಪರ್ ಅಲ್ಲಿರೋ ಬಿಸಿ ತಾಕಿರೋದಕ್ಕೆ ಅದು ಎಲೆ ಒಣಗಿರುತ್ತೆ. ಗೊತ್ತಾಗುತ್ತೆ ನೋಡಿ ಸರ್. ಆಮೇಲೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಹಾಕಿದ್ದಾರೆ, ಗ್ಲಾಸ್ ಹಾಕಿರೋ ಗಿಡದಲ್ಲಿ ನೋಡಿ ಸರ್. ನೋಡಿ ನೋಡಿ ಸರ್, ಈ ಎಲೆ ಒಣಗಿಲ್ಲ ನೋಡಿ ಸರ್. ಇದು ಎಲೆ ಒಣಗಿಲ್ಲ, ಇದ್ರಲ್ಲೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಸರ್. ನೋಡಿ ನೋಡಿ ಸರ್, ಈ ಗಿಡಕ್ಕೂ ಆ ಗಿಡಕ್ಕೂ ವ್ಯತ್ಯಾಸ ಅಷ್ಟೇ ಸರ್. ಈ 2 ಎಲೆ ಒಣಗಬಾರ್ದು, ಆವಾಗಲೇ ನಿಮ್ಗೆ ಬೆಳವಣಿಗೆನೂ ಅಷ್ಟೇ ನೋಡಿ ಸರ್. ಇದು ಗ್ಲಾಸ್ ಹಾಕಿರೋ ಗಿಡ, ಮತ್ತೆ ಅಲ್ಲಿ ತೋರಿ ಸರ್ ಗ್ಲಾಸ್ ಹಾಕ್ದಿರೋ ಇರೋ ಗಿಡ. ಅಂದ್ರೆ ಗ್ಲಾಸ್ ಹಾಕಿದೀವಿ, ಗಾಳಿಗೆ ಹೋಗಿದೆ, ಇದ್ರ 2 ಬೆಳವಣಿಗೆ ಮತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಹೌದು, ತುಂಬಾ ಸಿಂಪಲ್ ಸರ್ ಗ್ಲಾಸ್, ಏನಿಲ್ಲ. ಆಮೇಲೆ ನೀವು ನೆನೆಸ್ಬಿಟ್ಟು ನಾಟಿ ಮಾಡ್ತೀರಾ, ಗ್ಲಾಸ್ ಹಾಕ್ತೀರಾ, ಕಾಯಿದ ನೀರ್ ಹಾಕ್ಬಿಟ್ಟು ಗ್ಲಾಸ್ ಹಾಕ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ? ಎಷ್ಟು 2 ದಿನ ಬಿಟ್ಟು ನಾವು ಗೇರ್ 1 ರಿಚ್ ಇಲ್ಡ್ 1 ಎಕರೆಗೆ 200 ಲೀಟರ್ಗೆ 2 ಲೀಟರ್ ಗೇರ್ 1 ಈಗ ಡ್ರಂಚ್ ಮಾಡ್ತಾ ಇದ್ದೀರಾ? ಡ್ರಂಚ್ ಮಾಡ್ತೀವಿ ಸರ್. ಅಲ್ಲಿಗೆ ನೀವು 15 ದಿನ ನೀರ್ ಕೊಡೋದೇ ಇಲ್ಲ ಇದಕ್ಕೆ? 15 ದಿನ ಡ್ರಿಪ್ ಅಲ್ಲಿ ನೀರು ಕೊಡಲ್ಲ ಸರ್, ಕೊಡೋದಿಲ್ಲ, ಡ್ರೆಂಚಿಂಗ್ ಮಾಡ್ತೀವಿ ಸರ್. ಸರಿ, ಅಲ್ಲಿ ಡ್ರೆಂಚಿಂಗ್ ಮಾಡ್ತಾ ಇದ್ದಾರೆ, ತೋರಿಸಿ. ಬನ್ನಿ ಸರ್ ತೋರಿಸಿ. ಪಂಪಲ್ಲೇ ಡ್ರೆಂಚ್ ಮಾಡ್ಬೋದು. ಪಂಪ್ ಪೈಪಲ್ಲೇ ಡ್ರೆಂಚ್ ಮಾಡ್ತೀವಿ ನೋಡಿ. ಈ ಕಡೆ ಎಲ್ಲ ನೀರು ಬಂದಿದೆ, ಎಷ್ಟು ಚೆನ್ನಾಗಿ ಯಾವ ಚೆನ್ನಾಗಿರ್ಬೇಕು. ಈ ತರ ಮಾಡ್ತೀರಾ ಡ್ರೆಂಚ್? ಆ ತರ ಡ್ರೆಂಚ್ ಮಾಡ್ಕೊಂಡು ಗೇರ್ 1 ಮತ್ತೆ ರಿಚ್ ಇಲ್ಡ್ 2 ಹಾಕ್ತಿದ್ದೀರಾ? ಈ ತರ ಮಾಡ್ಕೊಂಡು ಮಾಡ್ತೀರಾ ನೀವು? ಆ ತರ ಕೊಟ್ಟಾಗ ಇನ್ನೊಂದು 4 ದಿನಕ್ಕೆ ಚೆನ್ನಾಗಿ ಬೆಳವಣಿಗೆ ಬಂದ್ಬಿಡುತ್ತೆ. ಚೆನ್ನಾಗಿ ಬೆಳವಣಿಗೆ ಬರುತ್ತೆ, 4-5 ದಿನಕ್ಕೆ ಬರುತ್ತೆ, ಚೆನ್ನಾಗಿ ಬೆಳವಣಿಗೆ. ಇದರಿಂದ ರೈತರಿಗೆ ಏನು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ ಅಂದ್ರೆ, ಪ್ರತಿಯೊಬ್ಬರು ಗ್ಲಾಸ್ ಹಾಕೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ, ಒಂದೇ ಸತಿ ಬೆಳೆ ಬರುತ್ತೆ. ಮತ್ತೆ ಹೇಳಿ ಏನೇನು ಅನುಕೂಲ ಅಂತ ಸ್ವಲ್ಪ. ಗಿಡ ಕ್ರೇಟ್ ತಗೊಂಡ್ಬಂದಿದ್ದ ದಿನ ನಮ್ಗೆ ಈ ತೋಟದಲ್ಲಿ ಯಾವ ತರ ವಾತಾವರಣ ಇರುತ್ತೋ ಆ ತೋಟದಲ್ಲಿ ಇಟ್ಬಿಡ್ಬೇಕು ಸರ್. ಓಕೆ, ಬೆಳಗ್ಗೆ ತಗೊಂಡ್ಬಂದು ಇಟ್ಬಿಟ್ಟು ಗೇರ್ 1 200 ಲೀಟರ್ ನೀರಿಗೆ 2 ಲೀಟರ್ ಗೇರ್ 1 2 ರಿಂದ 3 ಲೀಟರ್ ಗಿಡ ಉಪಚಾರ ಮಾಡಿ ಚೆನ್ನಾಗಿ ನೆನೆಸ್ಬೇಕು. ಕ್ರೇಟ್ ನೆನೆಸ್ಬಿಟ್ಟು ಬಿಸಿಲು ಕಡಿಮೆ ಆದಾಗ 3 ಗಂಟೆ 4 ಗಂಟೆ ಸಮಯದಲ್ಲಿ ಸಂಜೆ ಕ್ಲೀನಾಗಿ ನಾಟಿ ಮಾಡಿಬಿಟ್ಟು ಗಿಡನ ಮಾರನೇ ದಿನಾನೇ ಅದಕ್ಕೆ ದಾಯಿ ನೀರು ಕೊಟ್ಬಿಟ್ಟು ಗ್ಲಾಸ್ ಹಾಕ್ಬಿಡ್ಬೇಕು ಸರ್. ಓಕೆ, ಅದ್ರ ಕೆಲಸ ಮುಗೀತು. ನೀವು ತಂದು ಉಣಂಗಿಲ್ಲ, ಎಕ್ಸ್ಟ್ರಾ ತಂದು ಉಣಂಗಿಲ್ಲ ಸರ್, ಒಂದೇ ಸರಿ ಅಂಟ್ಕೊಳ್ತೈತೆ. ಸರಿ, ಓಕೆ. ಆಮೇಲೆ ಈ ರೈತರು ಏನು ಗ್ಲಾಸ್ಗೆ ದುಡ್ಡು 40 ಎಷ್ಟು ಕಾಸ್ಟ್? 50 ಪೈಸೆ ಬರುತ್ತೆ ಸರ್ ಗ್ಲಾಸು. ಇದು ಒಂದು ಗ್ಲಾಸ್ 50 ಪೈಸೆ. ನಮ್ಗೆ ಏನ್ ಅನುಕೂಲ ಅಂದ್ರೆ ಗಿಡ 1.5 ರೂಪಾಯಿ 2 ರೂಪಾಯಿ ಕೊಟ್ಟು 10 ಸಲ ನಾಟಿ ಮಾಡೋ ಬದಲು ಒಂದ್ಸರಿ ಗಿಡ ನಾಟಿ ಮಾಡ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ರೆ ಒಂದೇ ಸರಿ ಅಂಟ್ಕೊಳ್ತೈತಿ ಸರ್ ಗಿಡ. ಓಕೆ ಓಕೆ ಓಕೆ.
ತುಂಬಾ ಅನುಕೂಲ ಇದೆ ಈ ಗ್ಲಾಸ್. ಪ್ರತಿಯೊಬ್ಬರು ಈಗ ಬಿಸಿಲು ಕಾಲದಲ್ಲಿ ಈಗ 40 ಡಿಗ್ರಿ 42 ಡಿಗ್ರಿ ಕೂಡ ಹೋಗುತ್ತೆ. ಹೌದು 10 ರಿಂದ 15 ಡಿಗ್ರಿ ಕಡಿಮೆ ಆಗುತ್ತೆ ನಿಮ್ಗೆ ಟೆಂಪರೇಚರ್ ಗ್ಲಾಸ್ ಹಾಕೋದ್ರಿಂದ ಗಿಡಕ್ಕೆ. ಅವಾಗ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಗಿಡ ಹೋಗೋದಿಲ್ಲ, ಸಸ್ಟೈನಬಲ್ ಆಗಿ ಗಿಡ ಅಂಟ್ಕೊಳ್ಳುತ್ತೆ. ಗಿಡನೂ ಒಂದೇ ಹೈಟ್ ಬರುತ್ತೆ. ನಮ್ಮ MMB ಪ್ರಾಡಕ್ಟ್ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ಬಾಬು ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.